ಸಂಕ್ರಾಂತಿಯ ಹಿನ್ನೆಲೆ ಮಹತ್ವ ಇಲ್ಲಿದೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಇದನ್ನು ಮಕರ ಸಂಕ್ರಾಂತಿ ಎಂದು ಕೂಡ ಕರೆಯಲಾಗುತ್ತದೆ. ಈ ದಿನದಿಂದ ಸೂರ್ಯನು ಉತ್ತರಾಯಣ ಪಯಣ ಆರಂಭವಾಗುತ್ತದೆ. ಇದನ್ನು ದೇವತೆಗಳ ಹಗಲು ಎಂದು ಕೂಡ ಕರೆಯಲಾಗುತ್ತದೆ. ಈ ದಿನ ವಿಷ್ಣುವಿನ ತೇಜಸ್ಸಿನಿಂದ ಜನಿಸಿದ ದೇವತೆಯ ಶಂಕರಾಸುರನಂತಹ ರಾಕ್ಷಸನನ್ನು ಸಂಹರಿಸಿ ದಾರಿಯನ್ನು ಸುಗಮಗೊಳಿಸಿದಂತಹ ದಿನ. ಸೂರ್ಯನು ತನ್ನ ಮಗ ಶನಿಯ ಮನೆಗೆ ಅಂದರೆ ಮಕರ ರಾಶಿ ಭೇಟಿ ನೀಡಿದ ದಿನವಾಗಿದೆ. ಈ ತಂದೆ ಮಗನ ಮಿಲನವು ಭೂಮಿಯ ಮೇಲೆ ಶಾಂತಿ ತಂದಿದೆ ಎಂಬ ನಂಬಿಕೆ ಇದೆ. ಈ ಸಮಯದಲ್ಲಿ ರಂಗೋಲಿ ಹಾಕುವುದು ಮತ್ತು ವಿಶೇಷವಾದಂತಹ ಆಚರಣೆಗಳನ್ನು ಆರಂಭಿಸುವುದು ವರ್ಷದ ಮೊದಲ ಹಬ್ಬವಾಗಿರುವುದು ವಿಶೇಷವೆಂದು ಕೂಡ ಹೇಳಲಾಗಿದೆ. ಇದು ಹೆಚ್ಚಾಗಿ ತಮಿಳುನಾಡಿನಂತಹ ಹಲವು ಪ್ರದೇಶಗಳಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾರೆ. ನಂತರ ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗೆಯು ಭೂಮಿಗೆ ಇಳಿದು ಬಂದ ದಿನ ಇದು ಎಂದು ಕೂಡ ಹೇಳಲಾಗುತ್ತದೆ. ಗಂಗಾ, ಕಾವೇರಿ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಲಗಿ ಪುಣ್ಯವನ್ನು ಲಭಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಕರ್ನಾಟಕದಲ್ಲಿ ಇದನ್ನು ಸಾಂಪ್ರದಾಯಿಕವಾಗಿ ಆಚರಿಸುತ್ತಾರೆ. ಸುಗ್ಗಿಯ ಕಾಲದ ಹಬ್ಬ ಇದಾಗಿದ್ದು ಹೊಸ ಭತ್ತ, ಅಕ್ಕಿ, ಬೆಲ್ಲದಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ಕೂಡ ಮಾಡುತ್ತಾರೆ. ಭಾರತದಾದ್ಯಂತ ಈ ಹಬ್ಬಕ್ಕೆ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಅಂತ ಹೇಳ್ತಾರಲ್ವ, ಅದನ್ನು ಕೂಡ ಮಾಡುತ್ತಾರೆ. ಇದು ತುಂಬ ಶ್ರೇಷ್ಠವಾದಂತಹ ಪದಾರ್ಥ ಅಂದರೆ ತಪ್ಪಾಗಲಾರದು. ಸಂಕ್ರಾಂತಿ ಹಬ್ಬವು ಕೃಷಿ, ಖಗೋಳಶಾಸ್ತ್ರ ಮತ್ತು ಧಾರ್ಮಿಕ ನಂಬಿಕೆಗಳ ಸಂಗಮವಾಗಿದ್ದು ಇದು ತಲೆಮಾರುಗಳಿಂದಲೂ ನಡೆದುಕೊಂಡು ಬಂದಿರುವ ಒಂದು ಸಾಂಪ್ರದಾಯಿಕ ಹಬ್ಬವಾಗಿದೆ. ಸಾಂಸ್ಕೃತಿಕ ಆಚರಣೆ ಕೂಡ ಆಗಿದೆ. ಸಂಕ್ರಾಂತಿ ಜನವರಿ ತಿಂಗಳಲ್ಲಿ ಬರುವ ಹಬ್ಬ. ಸೂರ್ಯ ದೇವನಿಗೆ ಅರ್ಪಿಸಿದ ಹಬ್ಬ ಕೂಡ ಆಗಿರುತ್ತದೆ. ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ತಿನ್ನುತ್ತೇವೆ. ಎಳ್ಳು ಬೆಲ್ಲ ತಿಂದು ಒಳ್ಳೆದು ಮಾತಾಡಿ ಎಂದು ಕೂಡ ಹೇಳಲಾಗುತ್ತದೆ. ಮಕ್ಕಳು ಬಣ್ಣದ ಗಾಳಿಪಟ ಹಾರಿಸಿ ಸಂಭ್ರಮಿಸುತ್ತಾರೆ. ಹೊಸ ಅಕ್ಕಿಯಿಂದ ಪೊಂಗಲ್ ಅಥವಾ ಪಾಯಸವನ್ನು ಕೂಡ ಮಾಡುತ್ತಾರೆ. ದನಕರುಗಳಿಗೆ ಸ್ನಾನ ಮಾಡಿಸಿ ಅಲಂಕಾರವನ್ನು ಮಾಡುತ್ತಾರೆ. ಇದು ಸುಗ್ಗಿಯ ಹಬ್ಬ, ಹೊಸ ಬೆಳೆ ಬರುವ ಹಬ್ಬ, ನಮ್ಮ ರೈತರಿಗೆ ಅಂತಲೇ ಮಾಡಿರ್ತಕ್ಕಂತಹ ಹಬ್ಬ ಆಗಿರುತ್ತದೆ. ಎಲ್ಲರೂ ಸೇರಿ ಹಬ್ಬವನ್ನು ಖುಷಿಯಿಂದ ಆಚರಣೆ ಮಾಡುತ್ತಾರೆ. ಸೂರ್ಯನ ಉತ್ತರಾಯಣ ಆರಂಭದ ಹಬ್ಬ ಕೂಡ ಇದಾಗಿರುತ್ತದೆ. ಈ ಹಬ್ಬವನ್ನು ವಿಶೇಷವಾಗಿ 15ನೇ ತಾರೀಕು ಅಂದರೆ ಗುರುವಾರದಂದು ಆಚರಣೆ ಮಾಡುವುದು ಒಳ್ಳೆಯದು. ಯಾಕೆ ಅಂದರೆ 14ನೇ ತಾರೀಕು ಧನುರ್ಮಾಸ ಪೂಜೆ ಅಂತ್ಯವಾಗುತ್ತದೆ. ನಂತರ 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಬೇಕು. ಭಾರತದಲ್ಲಿ ಸುಗ್ಗಿ ಕಾಲದ ಆರಂಭವನ್ನು ಹೊಸ ವರ್ಷದ ಸಂಭ್ರಮವನ್ನಾಗಿ ಆಚರಿಸಲಾಗುತ್ತದೆ. ಉತ್ತರ ಭಾರತದಲ್ಲಿ ಚಳಿಗಾಲವು ಉತ್ತುಂಗದಲ್ಲಿರುವಾಗ ದೇಶಾದ್ಯಂತ ಹಬ್ಬದ ವಾತಾವರಣ ಕಳೆಗಟ್ಟುತ್ತದೆ. ಈ ಸುಗ್ಗಿ ಹಬ್ಬವನ್ನು ಭಾರತದ ವಿವಿಧ ಭಾಗಗಳಲ್ಲಿ ಸಂಕ್ರಾಂತಿ, ಪೊಂಗಲ್ ಮತ್ತು ಇನ್ನಿತರ ಪದಾರ್ಥಗಳನ್ನು ಮಾಡುತ್ತಾರೆ. ಕರ್ನಾಟಕದಲ್ಲೂ ಸಂಕ್ರಾಂತಿಯನ್ನು ಅತ್ಯಂತ ಸಡಗರ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ನಮಗೆ ಅನ್ನ ನೀಡುವ ಭೂತಾಯಿಗೆ ಕೃತಜ್ಞತೆ ಸಲ್ಲಿಸಬೇಕು. ಈ ಹಬ್ಬದ ಮುಖ್ಯ ಸಂದೇಶವಾಗಿದೆ. ಶಾಂತಿ, ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಹಂಚುವುದು ಇದರ ಉದ್ದೇಶ. ಹೊಸ ಬಟ್ಟೆ ಧರಿಸುವುದು, ರುಚಿಕರವಾದ ಅಡುಗೆ ಮಾಡುವುದು, ಪರಸ್ಪರ ಸಂಬಂಧಿಕರನ್ನು ಭೇಟಿಯಾಗುವುದು ಮತ್ತು ಸಿಹಿ ಹಂಚುವುದು ರಾಜ್ಯಾದ್ಯಂತ ಕಂಡುಬಂದಿರುವ ದೃಶ್ಯವಾಗಿದೆ. ಕರ್ನಾಟಕದ ರೈತರು ತಮ್ಮ ಜಮೀನಿನಲ್ಲಿ ಸಮೃದ್ಧವಾಗಿ ಬೆಳೆಯಲು ಸೂರ್ಯ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ. ಸುಗ್ಗಿಯ ಮೊದಲ ಫಸಲನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಕೃತಜ್ಞತೆಯಲ್ಲಿ ಸಲ್ಲಿಸುತ್ತಾರೆ.
ಹಬ್ಬಕ್ಕೂ ಮುನ್ನವೇ ಮನೆಗಳಲ್ಲಿ ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಬಳಿದು ಬಾಗಿಲಿಗೆ ಮಾವಿನ ತೋರಣ ಮತ್ತು ಬಣ್ಣ ಬಣ್ಣದ ರಂಗೋಲಿಯಿಂದ ಸಿಂಗರಿಸಲಾಗುತ್ತದೆ. ಸಂಕ್ರಾಂತಿ ಎಂದರೆ ಎಳ್ಳು ಮತ್ತು ಬೆಲ್ಲದ ಸವಿಯೂಟ. ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣತೆ ನೀಡುವ ಎಳ್ಳು ಮತ್ತು ಬೆಲ್ಲವನ್ನು ಈ ಹಬ್ಬದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಅಕ್ಕಿ ಮತ್ತು ಬೇಳೆಯಿಂದ ತಯಾರಿಸಿದ ಹುಗ್ಗಿ ಅಥವಾ ಕಿಚಡಿಯನ್ನು ತುಪ್ಪದೊಂದಿಗೆ ಸವಿಯುತ್ತಾರೆ. ಎಳ್ಳು ಮತ್ತು ಕಿಚಡಿಯನ್ನು ದಾನ ಮಾಡುವುದು ಶ್ರೇಷ್ಠವೆಂದು ನಂಬಲಾಗಿದೆ. ಎಳ್ಳಿನ ಉಂಡೆ, ಪೊಂಗಲ್, ವಡೆ, ಪುಳಿಯೋಗರೆ ಮತ್ತು ಪಾಯಸ ಈ ಹಬ್ಬದ ವಿಶೇಷ ತಿನಿಸುವಾಗಿದೆ. ಸಂಕ್ರಾಂತಿಯಲ್ಲಿ ಆಕಾಶವು ಬಣ್ಣ ಬಣ್ಣದ ಗಾಳಿಪಟಗಳಿಂದ ತುಂಬಿರುತ್ತದೆ. ಗಾಳಿಪಟ ಹಾರಿಸುವುದು, ದೇವಾಲಯಗಳಿಗೆ ಭೇಟಿ ನೀಡುವುದು, ರಂಗೋಲಿ ಸ್ಪರ್ಧೆ ಮತ್ತು ಕುಸ್ತಿ ಪಂದ್ಯಗಳು ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆ ಹೇಳಬೇಕು ಅಂದರೆ ನಮ್ಮ ವರ್ಷದ ಕ್ಯಾಲೆಂಡರ್ ಪ್ರಕಾರ ಮತ್ತೆ ವರ್ಷದ ಮೊದಲನೇ ಹಬ್ಬ ಎಂದು ಕೂಡ ಹೇಳಲಾಗುತ್ತದೆ. ವಿಭಿನ್ನ ಪ್ರದೇಶಗಳಲ್ಲಿ ವಿಭಿನ್ನ ರೀತಿಯ ಆಚರಣೆಗಳನ್ನು ಮಾಡುತ್ತಾರೆ, ವಿಭಿನ್ನ ರೀತಿಯ ಸಂಭ್ರಮವನ್ನು ಮಾಡುತ್ತಾರೆ. ಮಕ್ಕಳಿಗೆ ಎಲ್ಲ ತರಹದ ಚಟುವಟಿಕೆಗಳನ್ನು ಇಟ್ಟು ಆ ದಿನ ಸಂಭ್ರಮ ಮತ್ತು ಸಡಗರದಿಂದ ಹಬ್ಬವನ್ನು ಆಚರಿಸುತ್ತಾರೆ. ಪ್ರತಿಯೊಬ್ಬರಿಗೂ ಈ ಹಬ್ಬ ಜೀವನದಲ್ಲಿ ಉತ್ಸಾಹ, ಸಂತೋಷ ಎಲ್ಲದೂ ಕೂಡ ಕೊಡಲಿ ಎಂದು ಆ ದೇವರಲ್ಲಿ ಕೇಳುತ್ತೇನೆ. ಮತ್ತು ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ಈ ವರ್ಷ ಒಳ್ಳೆಯದಾಗಲಿ. ನಿಮಗೆ ಏನು ಅಂದ್ಕೊಂಡಿದ್ದೀರೋ ಎಲ್ಲ ಕೂಡ ಈಡೇರಲಿ. ಈ ದಿವಸದಂದು, ಸಂಕ್ರಾಂತಿ ಹಬ್ಬದಂದು ಸೂರ್ಯ ದೇವನ ಮಂತ್ರವನ್ನು ಜಪಿಸಿದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತದೆ, ನಿಮ್ಮ ಆಸೆಗಳು ಕೂಡ ಈಡೇರುತ್ತದೆ. ನಾವು ಈ ದಿನದಂದು ಹೆಚ್ಚಿನದಾಗಿ ಸೂರ್ಯ ದೇವನನ್ನು ಸ್ಮರಣೆಯನ್ನು ಮಾಡಬೇಕು, ಸೂರ್ಯ ದೇವನ ಆಚರಣೆಯನ್ನು ಮಾಡಬೇಕು. ಆಗ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ. ಸಂಕ್ರಾಂತಿ ಆಚರಿಸಿದಷ್ಟೇ ಫಲವನ್ನು ಕೂಡ ಅನುಭವಿಸುತ್ತೀರಾ. ಮತ್ತು ನನ್ನ ಚಾನಲನ್ನು ಯಾರು ಪೂರ್ತಿ ನೋಡಿಲ್ವೋ, ನನ್ನ ವಿಡಿಯೋವನ್ನು ಯಾರು ಪೂರ್ತಿಯಾಗಿ ನೋಡಿಲ್ವೋ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತೇನೆ.